ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಗೇನ್ ಯುವರ್ ಯೂಟ್ಯೂಬ್ ಕ್ಲಾಸಸ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನಪ್ಪಾ ಅಂತಂದ್ರೆ ಯಾವ ಒಂದು ಕ್ವಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣಪ್ಪ ಅಂತಂದ್ರೆ ನೋಟ್ ಮೇಕಿಂಗ್ ಎಲ್ಲಿದೆ ಸರ್ ಅಂತಂದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ನೋಟ್ ಮೇಕಿಂಗ್ ಬಗ್ಗೆ ಏನಪ್ಪಾ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಪ್ರಶ್ನೆಗಳು ಎಲ್ಲಿವು ಸರ ಅಂತಂದ್ರೆ ಇಲ್ಲಿ ಸುಮಾರು ಒಂದು 4 ಪ್ರಶ್ನೆಗಳದಾವ. ಇದು ಪ್ರಶ್ನೆ ಸಂಖ್ಯೆ 1, ಇದು 2 ಆಗ್ಬೇಕು, ಪ್ರಿಂಟ್ ಮಿಸ್ಟೇಕ್ ಆಗೈತಿ. ಇಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ 3 ತೋರಿಸ್ತಾ ಇದೆ. ಅದಾದ ನಂತರ ಇದನ್ನ 4 ಇದು 2 3 ಅನ್ಕೊಳ್ಳೋಣ. ಅಂಡ್ ದಿಸ್ ಒನ್ ಫೋರ್ತ್ ಅಂತ ಅನ್ಕೊಂಡ್ಬಿಡೋಣ. ಹೌದಾ? ಇದಾದ ನಂತರ ನಿಮಗೆ ಮತ್ತ ರಿಪೋರ್ಟೆಡ್ ಏನಪ್ಪಾ ಅಂತಂದ್ರೆ ಸ್ಪೀಚ್ ಇದೆ. ಈ ಪ್ರಶ್ನೆಗಳು ಎಲ್ಲಿಯೂ ಸರ್ ಅಂತಂದ್ರೆ ನೋಡ್ರಿ, ಆಲ್ರೆಡಿ ನಿಮಗೆ ಈ ಒಂದು ಪ್ರಶ್ನೆ ಪ್ರಿಪರೇಟರಿ ಮೊದಲನೇ ಪ್ರಿಪರೇಟರಿಗೆ ಈ ಒಂದು ಕ್ವಶನ್ ಪೇಪರ್ ನೀವು ನೋಡಿರಿ, ಇತ್ತು ಇದೊಂದು ಕ್ವಶನ್. ಹೌದಾ? ಸೊ ಹಾಗಾಗಿ ಇಲ್ಲಿರುವಂತ ಪ್ರಶ್ನೆಗಳೇ ನಿಮಗೆ ಬರುವಂತ ಚಾನ್ಸಸ್ ತುಂಬಾ ಇದೆ. ಅದಕ್ಕ ಇವು 4 ಬಿಡಿಸೋಣ. ಇದರಂತೆ ಇನ್ನೂ ಹಲವಾರು ಕೂಡ ನೀವೇನಪ್ಪಾ ಅಂತಂದ್ರ ಬಿಡಿಸಬಹುದು. 2 ಮಾರ್ಕ್ಸ್ ತುಂಬಾನೇ ಈಸಿ ಐತಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನೀವುಗಳು ಈ ವೆಬ್ಸೈಟ್ ನಿಮಗೆ ನಾನು ಹೇಳಿನಿ ಸಾಕಷ್ಟು ಬಾರಿ. ಇಲ್ಲಿ ನೀವೇನಪ್ಪಾ ಅಂದ್ರೆ ಪ್ಯೂ ಸ್ಟೂಡೆಂಟ್ಸ್ ಕಾರ್ನರ್ ಹೋದಾಗ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಗೆ ಓಪನ್ ಆಗ್ತೈತಿ. ಇಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಸೆಕೆಂಡ್ PUC ಎಕ್ಸಾಸ್ಟಿವ್ ಕ್ವಶನ್ ಬ್ಯಾಂಕ್ ಅಂತ ಕೊಟ್ಟಾರ. ಇದನ್ನ ನೀವು ಕ್ಲಿಕ್ ಮಾಡ್ಕೋರಿ, ಈ ರೀತಿ ಓಪನ್ ಆಗುತ್ತೆ. ಸೊ ನಾನೀಗ ಇರುವುದು ಎಲ್ಲಿಯಪ್ಪ ಅಂತಂದ್ರೆ ನೋಡ್ರಿ 98ನೇ ಪೇಜ್ ಇದೆ. ನಾನಿರುವುದಲ್ಲಿ 99ನೇ ಪೇಜ್ ಅಲ್ಲಿ ಇದ್ದೀನಿ. ಸೊ ಸುಮಾರು ಒಂದು 114 ಪೇಜ್ಗಳ ನಿಮಗೆ ಏನಪ್ಪಾ ಅಂತಂದ್ರೆ ಒಂದು ಸುದೀರ್ಘವಾದಂತ ಇದರಲ್ಲಿ MCQ ಕ್ವಶನ್ಸ್ ಅದಾವ ಮೇಲ್ಗಡೆ. ಆಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಅದಾವ ಟಾಪಿಕ್ ವೈಸ್. ಅದೇ ರೀತಿ ಡೈರೆಕ್ಟ್ ಡೇಟಾ ಕೊಟ್ಟಿದ್ದಾರೆ. ನೋಟ್ ಮೇಕಿಂಗ್ ಇದೆ. ಹೌದಾ? 4 ಮಾರ್ಕ್ಸ್ ಕ್ವಶನ್ಸ್ ಇದೆ. 3 ಮಾರ್ಕ್ಸ್ ಕ್ವಶನ್ಸ್ ಗಳು ಅದಾವ. ಅದಕ್ಕೆ ಈ ಒಂದು ಆ ಏನ್ ಕ್ವಶನ್ ಪೇಪರ್ ಬ್ಯಾಂಕ್ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀವು ಬಿಡಿಸಿದ್ರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಇಲ್ಲಿ ಕ್ವಶನ್ಸ್ ನಿಮಗೆ ಬರುವಂತ ಚಾನ್ಸಸ್ ತುಂಬಾನೇ ಐತಿ. ಹಾಗಾಗಿ ಇದೊಂದು ನೀವು ಡೌನ್ ಮಾಡ್ಕೊಂಡು ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅಲ್ಲಿ ನಾವುಗಳೇನಪ್ಪಾ ಅಂತಂದ್ರೆ ಈ ನೋಟ್ ಮೇಕಿಂಗ್ ಮೇಲೆ ಬರುವಂತ ಪ್ರಶ್ನೆಗಳು 2 ಮಾರ್ಕ್ಸ್ಗೆ ಯಾವ ರೀತಿ ನಾವು ಬಿಡಿಸಿ ಈಸಿಯಾಗಿ 2 ಮಾರ್ಕ್ಸ್ ಅನ್ನ ನಾವು ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮತ್ತೆ ಕತ್ತಡ ನಾವೇನಪ್ಪಾ ಅಂತಂದ್ರೆ ಕ್ಲಾಸಸ್ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ. ಸೊ ಏನಿದೆ ಸರ್ ನೋಟ್ ಮೇಕಿಂಗ್ ಅಂತಂದ್ರೆ ಬಹಳ ಈಸಿ ಐತಿ. ಇಲ್ಲಿ ಏನು ಡಿಫಿಕಲ್ಟ್ ಆಗಿರುವಂತದ್ದು ನಮ್ಗೇನೋ ಇಲ್ಲಿ ಕಾಣಿಸಲ್ಲ. ಡೆಡ್ ಈಸಿ ಐತಿ. ಹಾಗಾದ್ರೆ ನೋಡ್ತಾ ಹೋಗೋಣ ಏನಿದೆ ಅಂತೇಳಿ. ಸ್ವಲ್ಪ ಮೊದಲು ಇದನ್ನ ಮಿನಿಮೈಸ್ ಮಾಡ್ಕೋಣ, ಕರೆಕ್ಟ್ ಆಗುತ್ತೆ. ಓಕೆ, ಡನ್. ನೋಡ್ರಿ, ಇಲ್ಲಿ ನೋಟ್ ಮೇಕಿಂಗ್ ನಮ್ಗೆ ಏನ್ ಕೊಡ್ತಾ ಇದ್ದಾನಪ್ಪ ಅಂತಂದ್ರೆ ನೋಡಿಲಿ, ದಿಸ್ ಕ್ವಶನ್ ಐಟಮ್ ಈಸ್ ಫಾರ್ 2 ಮಾರ್ಕ್ಸ್ ಅಂತ ಕೊಡ್ತಾ ಇದ್ದಾನೆ. ಎಷ್ಟು ಮಾರ್ಕ್ಸ್ ಇದೆ ರೀ? 2 ಮಾರ್ಕ್ಸ್ ಇದೆ. ಆ ಸ್ಮಾಲ್ ಪ್ಯಾರಾಗ್ರಾಫ್ ಆಫ್ 2 ಆರ್ 3 ಸೆಂಟೆನ್ಸ್ ಇರುತ್ತೆ ಇದ್ರಾಗ. ಹೌದಾ? ಇಸ್ ಗಿವನ್. ಆ ಫ್ಲೋ ಚಾರ್ಟ್ ಇದೆ ಒಂದು. ಈ ಫ್ಲೋ ಚಾರ್ಟ್ ನಮಗೆ ಇಲ್ಲಿ ಕೆಳಗೆ ಕಾಣಿಸ್ತದೆ, ನೋಡ್ತಾ ಇದೀರಿ ನೀವು. ವಿತ್ 4 ಬ್ಲಾಂಕ್ ಬಾಕ್ಸಸ್. ಏನ್ ನೋಡ್ರಿ, ಇದು ಇಂಪಾರ್ಟೆಂಟ್ ನಮಗ. 4 ಏನಾಗಿರುತ್ತೆ ಹೇಳ್ರಿ? 4 ಬ್ಲಾಂಕ್ ಬಾಕ್ಸಸ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸೊ 4 ಏನಪ್ಪಾ ಅಂತಂದ್ರೆ ಬ್ಲಾಂಕ್ ಆಗಿರುವಂತ ಬಾಕ್ಸ್ ಗಳನ್ನ ಕೊಟ್ಟಿರ್ತಾರೆ. ಆ 4 ನೀವು ಬ್ಲಾಂಕ್ ಆಗಿರುವಂತ ಬಾಕ್ಸ್ ಗಳನ್ನ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ಪ್ರೊವೈಡೆಡ್, ಹೌದಾ? ಪ್ರೊವೈಡೆಡ್ ದಟ್ need to be filled is based on the information given in the paragraph. ಇಲ್ಲಿ ಏನ್ ಕಾಣಿಸಕತ್ತಲ್ಲ, ಈ ಪ್ಯಾರಾಗ್ರಾಫ್ ಅಲ್ಲಿ ನಿಮಗೆ ಮಾಹಿತಿಯನ್ನ ಕೊಟ್ಟಿರ್ತಾರ. ಆ ಪ್ಯಾರಾಗ್ರಾಫ್ ಬೇಸ್ ಪ್ರಕಾರ ನೀವೇನಪ್ಪಾ ಅಂತಂದ್ರೆ ಬಿಡಿಸಬೇಕಿದೆ. ಬಟ್ ಇಲ್ಲೊಂದು ಸ್ವಲ್ಪ ನಾವು ಗಮನಿಸೋಣ ಏನಪ್ಪಾ ಅಂದ್ರೆ ನೋಡ್ರಿ, ಸ್ಟೂಡೆಂಟ್ ಶುಡ್ ಡ್ರಾ ದ ಫ್ಲೋ ಚಾರ್ಟ್ ಅಂಡ್ ಫಿಲ್ ದ ಬಾಕ್ಸಸ್ ಅಂತ ಕೊಟ್ರ. ಹಾಗಾದ್ರೆ ನನ್ನ ಪ್ರಕಾರ ನೀವು ಕೆಳಗಡೆ ಕೊಟ್ಟಂತ ಈ ಚಾರ್ಟ್ ಅನ್ನ ನೀವು ಡ್ರಾ ಮಾಡಿ ಫಿಲ್ ಅಪ್ ಮಾಡೋದು ಬೆಸ್ಟ್ ಅಂತ ನಾ ಹೇಳ್ತೀನಿ. ಹಾಗೆ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಡ್ರಾ ಮಾಡೋದು ಯಾವುದಕ್ಕೂ ಸರಿಯಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾದ್ರೆ ಸರ್ ಅವರಲ್ಲಿ 4 ಅಂತ ಹೇಳ್ತಾ ಇದಾರಲ್ಲ, ನೋಡ್ರಿ ಇಲ್ಲಿ 1 ಇದೆ. ಹೌದಾ? ಇಲ್ಲಿ 2 ಇದೆ, ಇದು 3 ಅಂಡ್ ಇದು 4. ಹಾಗಾದ್ರೆ ಸರ್ ರಿಮೈನಿಂಗ್ ಏನು? ಅವ್ರು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ. ರಿಮೈನಿಂಗ್ ಬ್ಯಾಲೆನ್ಸ್ ಇರುವಂತ ಮಾಹಿತಿಯನ್ನ ನಾವೇನಪ್ಪ ಅಂತಂದ್ರೆ ಫಿಲ್ ಅಪ್ ಮಾಡಬೇಕಾಗುತ್ತೆ. ಈ 4 ಬಾಕ್ಸ್ ಗಳು ನೀವು ಫಿಲ್ ಅಪ್ ಮಾಡಿದ್ರಿ ಅಂತಂದ್ರೆ ಈಚ್ ಬಾಕ್ಸ್ ಯಾವ ಏನಾಗುತ್ತೆ ಹೇಳ್ರಿ? ಈಚ್ ಬಾಕ್ಸ್ ಯಾವ ಹಾಫ್ ಮಾರ್ಕ್ಸ್ ಇರುತ್ತೆ. ಹೌದಾ? ಸೊ ಅದಕ್ಕೆ ನೀವು ಈಚ್ ಬಾಕ್ಸ್ ಹಾಫ್ ಮಾರ್ಕ್ಸ್ ಇರುತ್ತೆ. ಕರೆಕ್ಟ್ ಆಗಿ ನೀವು ಫಿಲ್ ಅಪ್ ಮಾಡಿದ್ರೆ ಯು ಗಾಟ್ ಏನಾಗುತ್ತೆ ಹೇಳ್ರಿ? ಔಟ್
2 ಮಾರ್ಕ್ಸ್ ನೀವು ಪಡೆದುಕೊಳ್ಳಬಹುದು. ಹಾಗಾದ್ರೆ ಸರ್ ಒಂದು ಬಿಡಿಸ್ಬಿಡೋಣ. ನೋಡಿ ಬಿಡಿಸ್ತಾ ಹೋಗೋಣ. ಮೊದಲು ಏನ್ ಕೊಟ್ರ ನೋಡೋಣ. ಇಲ್ಲಿ ಒಂದೇ ಒಂದು ಕ್ವಶನ್ ಇದೆ ನೋಡ್ತಾ ಹೋಗೋಣ. ದ ಫಾರ್ಮರ್ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿ ಕಂಟ್ರಿ ಅಂತ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ಮೊದಲನೇ ಕೇಳಕತ್ತಾರ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಯಾರು ಅಂತಂದ್ರೆ ಏನಾಗುತ್ತೆ ಹೇಳಿ ಆನ್ಸರ್ ಫಾರ್ಮರ್. ಹೌದಾ? ನೀವು ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರ ಇಲ್ಲಿ ನೀವು ಫಾರ್ಮರ್ ಬರದ್ರಿ ಅಂತ ಅನ್ಕೊಡ್ರಿ. ಫಾರ್ಮರ್ಸ್ ಅಂತ ಕೊಟ್ಟಿದಾರ, ಫಾರ್ಮರ್ಸ್ ರೈತರು ಅಂತ. ಈಗ ನಿಮ್ಗೆ ಏನಾಗುತ್ತೆ ಹೇಳ್ರಿ, ಈಸಿಯಾಗಿ ಅರ್ಧ ಮಾರ್ಕ್ಸ್ ಸಿಕ್ಬಿಡ್ತು. ನೆಕ್ಸ್ಟ್ ಹೋಗೋಣ. ಎರಡನೇದಕ್ಕೆ ಏನ್ ಕೇಳಕತ್ತಾರ, ಪ್ರೊವೈಡ್ ಪೀಪಲ್ ಡ್ಯಾಶ್ ಅಂತ ಕೊಟ್ರ. ಒಂದ್ ಅವರೇ ಕೊಟ್ರ. ಏನ್ ಕೊಟ್ರ? ಅದರ್ ರಾ ಮಟೀರಿಯಲ್ಸ್. ಕ್ವಶನ್ ಓದ್ಕೊಂಡು ನೀವು ಪ್ಯಾರಾಗ್ರಾಫ್ ಓದ್ರ ನನ್ನ ಪ್ರಕಾರ ಬಹಳ ಬೆಸ್ಟ್, ಬೇಗ ನಿಮಗೆ ಆನ್ಸರ್ ಸಿಗುತ್ತೆ. ಹಾಗ ನೋಡಿ ತಗೋಣ. ಆಸ್ ದೇ ಪ್ರೊವೈಡ್ ಫುಡ್ ಅಂಡ್ ಅದರ್ ರಾ ಮಟೀರಿಯಲ್ಸ್ ಟು ದಿ ಪೀಪಲ್ ಅಂತ ಕೊಟ್ರ. ಹಾಗಾದ್ರೆ ಪ್ರೊವೈಡ್ ಪೀಪಲ್ ಜನರಿಗೆ ಅವ್ರು ಏನ್ ಪ್ರೊವೈಡ್ ಮಾಡಕತ್ತಾರ ನೋಡ್ರಿ. ಇಲ್ಲಿ ಆಲ್ರೆಡಿ ಒಂದು ಕೊಟ್ರ. ಏನ್ ಕೊಟ್ರ ಅವರು? ಅದರ್ ರಾ ಮಟೀರಿಯಲ್ಸ್ ಅವರೇ ಕೊಟ್ಟಾರ. ನಾವು ಬರಿಬೇಕಾಗಿದ್ದೇನೆ ಇನ್ನೊಂದು ಫುಡ್ ಅದ. ಹಾಗಾದ್ರೆ ನಾವಿಲ್ಲಿ ಏನಾದ್ರು ಫುಡ್ ಅಂತ ಬರ್ದೇವಿ ಅಂತ ಅನ್ಕೊಡ್ರಿ. ಒಂದ್ ಮಾರ್ಕ್ಸ್ ನಮಗೀಗ ಕವರ್ ಆಯ್ತು. ಇಲ್ಲಿ ಹಾಫ್ ಮಾರ್ಕ್ಸ್, ಇಲ್ಲಿ ಹಾಫ್ ಮಾರ್ಕ್ಸ್, 1 ಮಾರ್ಕ್ಸ್ ಕವರ್ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ನೋಡಿ ತಗೊಂಡು ಏನದಪ್ಪ ಅಂದ್ರೆ ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಟು ಅಂತ ಕೊಟ್ರ. ಹಾಗಾದ್ರೆ ಓದ್ ತಗೋಣ. ದೇ ಮೇಕ್, ನೋಡ್ರಿ, ದೇ ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಟು ಆ ಕಂಟ್ರಿ. ಏನ್ ಕೊಟ್ಟಾರಿ? ಆ ಕಂಟ್ರಿ ಎಕನಾಮಿಕ್ ಪ್ರೋಗ್ರೆಸ್ ಅಂತ ಕೊಟ್ಟಾರ. ನೀವುಗಳು ದ ಪ್ರೋಗ್ರೆಸ್ ಆಫ್ ದ ಎಕನಾಮಿಕ್ ಪ್ರೋಗ್ರೆಸ್ ಆಫ್ ಕಂಟ್ರಿ ಅಂತೂ ಬರೀಬಹುದು. ಇಲ್ಲ ಸರ್ ನಮ್ಗ ಗೊಂದಲ ಬೇಡ ಅಂತಂದ್ರೆ ಇಲ್ಲಿ ಏನ್ ಕೊಟ್ಟಾರಲ್ಲ, ಆ ಕಂಟ್ರಿ, ಆ ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್ ಅದಲ್ಲ, ಇದನ್ನ ನೀವು ಪೂರ್ತಿ ಇಲ್ಲಿ ತಂದು ನೀಟಾಗಿ ಏನಪ್ಪಾ ಅಂತಂದ್ರೆ ಆ ಕಂಟ್ರಿ, ಹೌದಾ, ಆ ಕಂಟ್ರೀಸ್, ಹೌದಾ, ಕಂಟ್ರೀಸ್ ಏನಪ್ಪಾ ಅಂತಂದ್ರೆ ಎಕನಾಮಿಕ್ ಪ್ರೋಗ್ರೆಸ್ ಅಂತ ನೀವು ಬರ್ದ್ರಿ ಅಂತ ತಿಳ್ಕೊರಿ. ಅಗೇನ್ ನಮ್ಗೇನಾಯ್ತು, ಮತ್ತೆ ಹಾಫ್ ಮಾರ್ಕ್ಸ್ ಬಂದಂಗ ಆಯ್ತು. ನೆಕ್ಸ್ಟ್ ಉಳಿತೇನ್ ಸರ? ದ ಚಾಲೆಂಜಸ್ ಫೇಸ್ಡ್ ಯಾರಿಂದ? ಫಾರ್ ದಿ ಫಾರ್ಮರ್ಸ್ ಅಂತ ಅನ್ಕೊಳ್ಳೋಣ. ಮುಂದ್ ನೋಡ್ತಾ ಹೋಗೋಣ. ಹವೆವರ್ ಫಾರ್ಮರ್ಸ್ ಫೇಸ್ಡ್ ಮೆನಿ ಚಾಲೆಂಜಸ್ ಇನ್ಕ್ಲೂಡಿಂಗ್ ಯಾವ್ಯಾವಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ. ನಾವು ನೋಡ್ತಾ ಹೋಗ್ಬೋದು. ಯಾವ್ದು ಅಂತಂದ್ರೆ ನೋಡ್ರಿ, ಅನ್ಪ್ರಿಡಿಕ್ಟಬಲ್ ವೆದರ್ ಪ್ಯಾಟರ್ನ್ ಅಂತ ಕೊಟ್ಟಾರ, ಕ್ರಾಪ್ ಫೇಲ್ಯೂರ್ ಅಂತ ಕೊಟ್ಟಾರ, ಡೆಟ್ ಅಂತ ಕೊಟ್ರ. ಹಾಗಾದ್ರೆ ನಮಗಿಲ್ಲ ಆಲ್ರೆಡಿ ಅನ್ಪ್ರಿಡಿಕ್ಟಬಲ್. ಇಲ್ಲಿ ನೋಡ್ರಿ ಇವರು ಪೂರ್ತಿ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ನಾವೇ ಬೇಕಾದ್ರೆ ಬರೋದ್ ಬಿಡೋಣ. ಅನ್ಪ್ರಿಡಿಕ್ಟಬಲ್ ವೆದರ್ ಪ್ಯಾಟ್ರನ್, ಹೌದಾ. ಒಂದೇದೇನಪ್ಪ ಅಂತಂದ್ರೆ ಅನ್ಪ್ರಿಡಿಕ್ಟಬಲ್ ವೆದರ್ ಪ್ಯಾಟ್ರನ್ಸ್ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ನಾವು ಇಲ್ಲಿ ಎರಡನೇದು ಬರಿಬೇಕಾಗಿದ್ದ, ಲಾಸ್ಟ್ ಅವರೇ ಕೊಟ್ರ ಡೆಟ್ ಅಂತ ಹೇಳಿ, ಹೌದಾ. ಇದು ಅವಶ್ಯಕತೆ ಇಲ್ಲ ನಮಗ್. ಬರಿಬೇಕಾಗಿದೆ ನಾವು ಕ್ರಾಪ್ ಫೇಲ್ಯೂರ್, ಹೌದಿಲ್ಲ. ಹಾಗಾದ್ರೆ ನಾವುಗಳು ಏನ್ ಮಾಡೋಣ, ಇಲ್ಲಿ ಕ್ರಾಪ್ ಫೇಲ್ಯೂರ್ ಅಂತ ಬರ್ದೇವ್ ಅಂತ ಅನ್ಕೊಳ್ರಿ, ಹೌದಾ. ಕ್ರಾಪ್ ಫೇಲ್ಯೂರ್ ಅಂತ ಬರ್ದಿದ್ರೆ ನಮ್ಗೇನಾಗುತ್ತೆ ಹೇಳ್ರಿ, ಅನದರ್ ಹಾಫ್ ಮಾರ್ಕ್ಸ್ ಸಿಕ್ಬಿಡ್ತೈತಿ. ಸೊ ಈ ರೀತಿ ಏನಪ್ಪಾ ಅಂದ್ರೆ ನಾವು ಟೋಟಲ್ ಏನಪ್ಪಾ ಅಂದ್ರೆ ಔಟ್ 2 ಮಾರ್ಕ್ಸ್ ಅನ್ನ ಪಡೆದುಕೊಳ್ಳಬಹುದು. ಹೌದಾ, ಅರ್ಥ ಆಗಿದೆ ಅನ್ಕೊಂಡಿನಿ. ಹಾಗಾದ್ರೆ ಸರ್ ಇನ್ನೊಂದು ಬಿಡಿಸ್ತಾ ಹೋಗೋಣ. ಅವಶ್ಯವಾಗಿ ಬಿಡಿಸೋಣ್ರಿ. ನೋಡಿ ಎಷ್ಟು ಈಸಿ ಐತ್ರಿ. ಹೆಚ್ಚು ಕಡಿಮೆ 4ರಿಂದ 5 ಸೆಂಟೆನ್ಸ್ ಅದಾವ. ಏನ್ ಕೊಟ್ರ ಸರ? ನಾವು ಫಸ್ಟ್ ನನ್ನ ಪ್ರಕಾರ ನೀವು ಏನಪ್ಪಾ ಅಂದ್ರೆ ಕ್ವಶನ್ಸ್ ಓದ್ಕೊಂಡು ಇಲ್ಲಿ ಬಂದ್ರೆ ಸಮಯ ಉಳಿತಾಯ ಆಗತೈತಿ. ಹಾಗಾದ್ರೆ ನೋಡಿ ತಗೋಣ. ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ ಯಾವುದು ಅಂತ ಬರಿಬೇಕಾಗಿದೆ. ನೌನ್ ಆಸ್, ಅದನ್ನ ಏನಂತ ಕರಿತಾ ಇದ್ರು? ರಿಚ್ ಇನ್ ವಿಟಮಿನ್ ಅಂಡ್ ಮತ್ತೇನು, ಅಂಡ್ ಅದ್ರ ಫ್ಲೇವರ್ ಇತ್ತು, ಒಂದು ಸೋರ್ ಇತ್ತು, ಇನ್ನೊಂದು ಹೆಂಗಿತ್ತು ನೋಡ್ತಾ ಬಿಡೋಣ. ಹಾಗಾದ್ರೆ ನೋಡ್ರಿ ಏನೈತಿ, ಮ್ಯಾಂಗೋ, ಮ್ಯಾಂಗೋ ಈಸ್ ದ ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ. ಖಲಾಸ್. ಒಂದೇದಕ್ಕೆ ನಾವೇನಪ್ಪಾ ಅಂತಂದ್ರೆ ಸರಿಯಾಗಿ ಇಲ್ಲಿ ಮ್ಯಾಂಗೋ ಅಂತ ಬರದೇವ್ ಅಂದ್ರೆ ಅರ್ಧ ಮಾರ್ಕ್ಸ್ ಬಂದ್ ಬಿಡುತ್ತೆ ನಮಗೆ. ನೆಕ್ಸ್ಟ್ ನೋಡ್ತೋಗೋಣ. ಏನೈತಿ, ಇಟ್ ಈಸ್ ನೌನ್ ಆಸ್ ದ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕೊಟ್ರ. ಹಾಗಾದ್ರೆ ನೌನ್ ಆಸ್ ಏನಾಗಿತ್ತು, ಅದು ಏನಂತ ಫೇಮಸ್ ಆಗಿತ್ತು? ಕಿಂಗ್ ಆಫ್ ಏನ್ ಬರೀತೇವೆ ನಾವು? ಫ್ರೂಟ್ಸ್ ಅಂತ ಬರೆದ್ರೆ ಅನದರ್ ಹಾಫ್ ಮಾರ್ಕ್ಸ್ ನಮ್ಗೆ ಸಿಕ್ಬಿಡ್ತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಟ್ ಈಸ್ ರಿಚ್ ಇನ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ಕೊಟ್ರ. ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅವ್ರ ಏನ್ ಕೊಟ್ರ ನೋಡ್ರಿ, ರಿಚ್ ಇನ್ ವಿಟಮಿನ್ಸ್ ಅಂತ ಕೊಟ್ಟು ಅಂಡ್ ಬಿಟ್ರ. ಹಾಗಾದ್ರೆ ನಾವು ಬರಿಬೇಕಾಗಿದ್ದೇನ್ರಿ ಥರ್ಡ್ ಒನ್ ಅಲ್ಲಿ ಮಿನರಲ್ಸ್ ಬರೆದ್ರೆ ನಮಗೇನಾಗುತ್ತೆ, ಅನದರ್ ಹಾಫ್ ಮಾರ್ಕ್ಸ್ ಸಿಕ್ಬಿಡ್ತೈತಿ.
ನೆಕ್ಸ್ಟ್ ನೋಡ್ತೋಣ, ಮ್ಯಾಂಗೋಸ್ ಆರ್ ಸ್ವೀಟ್ ಅಂಡ್ ಸೋರ್ ಫ್ಲೇವರ್ಡ್ ಅಂತ ಕೊಟ್ಟಾರ. ಯಾವ್ಯಾವ ಫ್ಲೇವರ್ಸ್ ಇದೆಯಪ್ಪ ಅಂತಂದ್ರೆ ಒಂದು ಸ್ವೀಟ್ ಇದೆ, ಇನ್ನೊಂದು ಸೋರ್ ಇದೆ. ಅವ್ರು ಸೋರ್ ಕೊಟ್ಟಿದ್ದಾರೆ, ನಾವೇನಪ್ಪ ಅಂತಂದ್ರೆ ಸ್ವೀಟ್ ಬರೆದು ಬಿಡೋಣ. ಅನದರ್ ಹಾಫ್ ಮಾರ್ಕ್ಸ್ ಸಿಕ್ತು. ಈಗ ನಾವು ಔಟ್ ಆಫ್ ಔಟ್ ಏನಪ್ಪಾ ಅಂತಂದ್ರೆ 2 ಮಾರ್ಕ್ಸ್ ಅನ್ನ ಪಡೆದುಕೊಂಡಿವಿ. ಹಾಗಾದ್ರೆ ಇನ್ನೆರಡು ನೋಟ್ ಮೇಕಿಂಗ್ ಅದಾವ, ಅವಿಷ್ಟು ಬಿಡಿಸ್ಬಿಡ್ತೀನಿ, ತಗೊಂಡ್ ಬಿಡಿ. ಫಸ್ಟ್ ಕ್ವಶನ್ ಓದೋದು ನನ್ನ ಪ್ರಕಾರ ಬಹಳ ಬೆಸ್ಟ್. ನೇಮ್ ಆಫ್ ದ ರಿವರ್, ಯಾವ ರಿವರ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಫ್ಲೋಸ್ ಥ್ರೂ, ಒಂದು ಕರ್ನಾಟಕ ಕೊಟ್ರೆ ಇನ್ನೊಂದು ಸ್ಟೇಟ್ ಇಲ್ಲಿ ನಾವು ಬರಿಬೇಕಾಗುತ್ತೆ. ಜಾಯಿನ್ಸ್ ರಿವರ್ ಅಂತ ಕೊಟ್ರೆ ಯಾವ ರಿವರ್ಗೆ ನಿಯರ್ ಒಂದು ಪ್ಲೇಸ್ ಇರಬಹುದು ಮೇ ಬಿ. ಹಾಗಾದ್ರೆ ನಾವು ಓದ್ರ ಗೊತ್ತಾಗುತ್ತೆ. ಓಕೆ, ತುಂಗಭದ್ರಾ ಈಸ್ ಒನ್ ಆಫ್ ದ ಮೇಜರ್ ರಿವರ್ಸ್ ಆಫ್ ಕರ್ನಾಟಕ. ಕರ್ನಾಟಕ ಒಂದು ಪ್ರಮುಖ ನದಿ. ಇಟ್ ಸ್ಟಾರ್ಟ್ಸ್ ಅಂಡ್ ಫ್ಲೋಸ್ ಥ್ರೂ ದಿ ಸ್ಟೇಟ್ ಆಫ್ ಕರ್ನಾಟಕ. ಇದು ಹುಟ್ಟುವುದು ಮತ್ತು ಹರಿಯುವುದು ಏನಪ್ಪಾ ಅಂದ್ರೆ ಕರ್ನಾಟಕದಿಂದನೇ. ಡ್ಯೂರಿಂಗ್ ಮೋಸ್ಟ್ ಆಫ್ ಇಟ್ಸ್ ಕೋರ್ಸ್ ಅಂತ ಕೊಟ್ರ. ಅದ್ರ ಆಲ್ಮೋಸ್ಟ್ ಪೋರ್ಷನ್ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿತಾ ಬರ್ತೈತಿ. ನೆಕ್ಸ್ಟ್ ನೋಡ್ರಿ, ದೆನ್ ಥ್ರೋ, ತದನಂತರ ಏನಾಗುತ್ತೆ ಆಂಧ್ರ ಪ್ರದೇಶ. ನಮಗಿದು ಮೇ ಬಿ 2ನೇದು ಆನ್ಸರ್ ಆಗಬಹುದು, ಇದು ನಮಗೆ ಇಲ್ಲಿ 1ನೇದು ಆನ್ಸರ್ ಆಗ್ಬೋದು, ತುಂಗಭದ್ರಾ. ಹೌದಾ? ನೆಕ್ಸ್ಟ್ ನೋಡ್ರಿ, ಅಂಡ್ ಅಲ್ಟಿಮೇಟ್ ಜಾಯಿನ್ಸ್ ಟು ಕೃಷ್ಣಾ ರಿವರ್. ರಿವರ್ ಕೊಟ್ರ ಏನಾಗ್ಬೋದ್ರಿ, ಕೃಷ್ಣಾ ರಿವರ್ ನಮಗೆ 3ನೇದು ಆಗ್ಬೋದು. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ರಿವರ್ ಎಲ್ಲಿ ನಿಯರ್ ಮುರುವಕೊಂಡ ಇನ್ ಆಂಧ್ರ ಪ್ರದೇಶ್ ಅಂತ ಕೊಟ್ಟರು. ಹೌದಾ? ಹಾಗಾದ್ರೆ ಎಲ್ಲಿ ಪ್ಲೇಸ್ ಆಗುತ್ತೆ ನೋಡ್ರಿ ನಿಯರ್ ಅದು ಮುರುವಕೊಂಡ. ಇವಿಷ್ಟು ನಾವು ಬರೆದ್ರೆ ನಮಗೇನಾಗುತ್ತೆ ಹೇಳ್ರಿ 2 ಮಾರ್ಕ್ಸ್ ಸಿಗುತ್ತೆ. ನೇಮ್ ಆಫ್ ದ ರಿವರ್ ಅದ್ರ ಬಗ್ಗೆ ಮಾತಾಡ್ಕೊತೀವಿ ನಾವು ಇಲ್ಲಿ, ತುಂಗಭದ್ರಾ. ಹೌದಾ? ತುಂಗಭದ್ರಾ ಅಂತ ನೀವು ಬರೆದ್ರೆ ಸಾರಿ ಹಾಫ್ ಮಾರ್ಕ್ಸ್ ಸಿಕ್ತು. ಕರ್ನಾಟಕ ಅಂಡ್ ಇನ್ನೊಂದು ಯಾವ್ದು ಪ್ರದೇಶದಲ್ಲಿ ಹರಿಯಕತ್ತೆ ಹೇಳ್ರಿ, ನಮಗೆ ಆಂಧ್ರ ಏನಾಗುತ್ತೆ ಹೇಳ್ರಿ, ಆಂಧ್ರ ಆಂಧ್ರ ಮಾಡೋಣ, ಸಾರಿ ಆಂಧ್ರ ಪ್ರದೇಶ ಅಂತ ಹೇಳೋಣ. ಹೌದಾ? ಆಂಧ್ರ ಪ್ರದೇಶ. ನೆಕ್ಸ್ಟ್ ಯಾವ ರಿವರ್ಗೆ ರೀ, ಕೃಷ್ಣ ರಿವರ್ಗೆ ಏನಾಗುತ್ತೆ ಹೇಳ್ರಿ, ಹೋಗಿ ಜಾಯಿನ್ ಆಗ್ತಾ ಇದೆ ಕೃಷ್ಣ. ಎಲ್ರಿ ನಿಯರ್, ಎಲ್ರಿ ಮುರುವಕೊಂಡ. ಮುರುವಕೊಂಡ. ಸೊ ಹೀಗೆ ಬರೀ ತಿಳ್ಕೊರಿ, ಏನಾಗುತ್ತೆ ನಮಗೆ 2 ಮಾರ್ಕ್ಸ್ ಔಟ್ ಆಫ್ ಔಟ್. ಇನ್ನು ಲಾಸ್ಟ್ ಒಂದ್ ಐತಿ ಮೇ ಬಿ ಅನ್ಸುತ್ತೆ. ಹೌದು, ನೆಕ್ಸ್ಟ್ ನಿಮಗ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಐತಿ, ಇಲ್ಲ ಲಾಸ್ಟ್ ಒಂದ್ ಕ್ವಶನ್ ಐತಿ, ಇದನ್ನು ಬಿಡಿಸ್ಬಿಡೋಣ, ಅದ್ರಾಗ ಏನ್ ದೊಡ್ಡದೈತಿ. ಹಾಗೆ ನೋಡ್ತಗೋಣ ಏನೈತಿ ನೋಡ್ರಿ. ಫಸ್ಟ್ ನಾವು ಚಾಟ್ ನೋಡ್ತಗೋಣ. ದ ಪ್ಯಾಂಟೋಮ್ ಕ್ರಿಯೇಟೆಡ್ ಬೈ ಯಾರಿಂದ? ಅನದರ್ ನೇಮ್ ಅಂತ ಕೇಳ್ತಾ ಇದ್ದಾರೆ. ಲಿವ್ಸ್ ಇನ್ ಬಂಗಾಲ್ ಅಂಡ್ ನ್ಯಾಷನಾಲಿಟಿ ಯಾವ್ದು ಅಂತ ಕೇಳ್ತಾರೆ. ಅನದರ್ ಕ್ಯಾರೆಕ್ಟರ್ ಕ್ರಿಯೇಟೆಡ್ ಅಂತ ಕೊಟ್ರ. ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸಕತ್ತ ನನಗ. ತಗೊಂಡ ನೋಡ್ರಿ ಏನ್ ಕೊಟ್ರ. ದ ಪ್ಯಾಂಟೋಮ್, ಹೌದಾ, ಈಸ್ ಫಿಕ್ಷನಲ್ ಕಾಮಿಕ್ ಸ್ಟ್ರಿಪ್ ಹೀರೋ ಕ್ಯಾರೆಕ್ಟರ್ ವಾಸ್ ಕ್ರಿಯೇಟೆಡ್ ಬೈ ಲಿವಾಕ್. ಹೌದಾ? ಅನ್ ಅಮೆರಿಕನ್, ಇವನೊಬ್ಬ ಅಮೆರಿಕನ್ ಆಗಿದ್ದ. ಹಿ ಲಿವ್ಸ್ ಇನ್ ದ ಫಿಕ್ಷನಲ್ ಆಫ್ರಿಕನ್ ಕಂಟ್ರಿ ಆಫ್ ಬಂಗಾಲ್ ಅಂತ ಅನ್ಕೊಳ್ಳೋಣ. ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ದ ಟ್ರೈಬಲ್ ಕಮ್ಯುನಿಟಿ ಅಥವಾ ಪೀಪಲ್. ಸೊ ಈ ಬುಡಕಟ್ಟು ಜನಾಂಗದ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾವನು ಈ ಒಂದು ಅಮೆರಿಕನ್ ಆದಂತ ಲೀ ವಾಕ್ ಎಲ್ಲಿ ವಾಸವಾಗಿದ್ದ, ಈ ಬಂಗಾಲ್ ಎನ್ನುವಂತ ಪ್ಲೇಸ್ ಅಲ್ಲಿ ವಾಸವಾಗಿದ್ದ. ಹೌದಾ? ಈಸ್ ಆಲ್ಸೋ ಕಾಲ್ಡ್ ಮಿಸ್ಟರ್ ವಾಕರ್. ಅವನಿಗೆ ಮಿಸ್ಟರ್ ವಾಕರ್ ಅಂತ ಕೂಡ ಕರಿತಾ ಇದ್ರು. ಯಾಕಂತಂದ್ರೆ ದ ಗೋಸ್ಟ್ ಹೂ ವಾಕ್ಸ್ ಅಂತ ಕೊಟ್ರು. ಅಂದ್ರೆ ನಡೆದಾಡುವಂತ ದೆವ್ವ. ನಾವು ನಡೆದಾಡೋ ದೇವ್ರು ಕೇಳಿ ನಮ್ಮ ಸಿದ್ದೇಶ್ರೀಗಳು, ನಾವು ನಡೆದಾಡೋ ದೆವ್ವ. ಹೌದಾ? ಇರ್ಲಿ. ಲೀ ವಾಕ್ ಆಲ್ಸೋ ಕ್ರಿಯೇಟೆಡ್ ದ ಕ್ಯಾರೆಕ್ಟರ್ ನೋಡ್ರಿ ಮಾಂಡ್ರಕ್. ಹಾಗಾದ್ರೆ ನಮ್ಗೆ ಎಲ್ಲ ಸಿಕ್ಬಿಡ್ತೀರಿ ಆನ್ಸರ್. ದ ಮ್ಯಾಜಿಷಿಯನ್ ಆಗಿದ್ದ ಇವನು. ಹೌದಾ? ಹಾಗಾದ್ರೆ ನಮಗೇನ್ ಬೇಕಾಗದ, ದ ಪ್ಲಾಂಟೋಮ್ ಕ್ರಿಯೇಟೆಡ್ ಬೈ ಯಾರಿಂದ್ರಿ ನೋಡಿ ಇಲ್ಲಿ ಕೊಟ್ರ ಏನ್ರಿ, ಲೀ ಫಾಕ್ ಬರ್ದ್ರೆ ನಮಗ ಮೊದಲನೇ ಆನ್ಸರ್ಸ್ ಸರಿ ಆಗುತ್ತೆ. ಹೌದಾ? ಏನ್ ಬರೇನ್ರಿ, ಲೀ ಫಾಕ್ ಬರ್ದ್ ಬಿಡೋಣ. ಅನದರ್ ನೇಮ್ ಅಂತ ಕೊಟ್ಟಾರ. ಇಲ್ಲಿ ಐತ್ ನೋಡ್ರಿ, ಏನ್ ಕೊಟ್ರಪ್ಪ ಅಂದ್ರೆ ಹಿ ಈಸ್ ಆಲ್ಸೋ ಕಾಲ್ಡ್ ಮಿಸ್ಟರ್ ವಾಕರ್. ಅವ್ನ ಅನದರ್ ನೇಮ್ ಏನಾಗಿತ್ರಿ, ಮಿಸ್ಟರ್ ವಾಕರ್ ಅಂತ ನೀವು ಬರೆದ್ರೆ ಅನದರ್ ಅರ್ಧ ಮಾರ್ಕ್ಸ್ ನಮಗ್ ಸಿಗುತ್ತೆ. ಹೌದಾ? ಮಿಸ್ಟರ್ ವಾಕರ್ ಲಿವ್ಸ್ ಇನ್ ಬೆಂಗಾಲ್. ನ್ಯಾಷನಾಲಿಟಿ ಯಾವ್ದು? ಹಾ, ಇಲ್ಲ ಐತ್ ನೋಡ್ರಿ, ಇದೊಂದ್ ಸ್ವಲ್ಪ ಟ್ವಿಸ್ಟ್ ನಿಮಗೆ. ಯಾಕಂತಂದ್ರೆ ಅನ್ ಅಮೆರಿಕನ್ ಅಂತ ಕೊಟ್ಟಾರ ನೋಡ್ರಿ. ಈ ರೀತಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಕಂಟಿನ್ಯೂ ಹೋಗ್ಲಿಲ್ಲ, ಬ್ಯಾಕ್ ಹೋಯ್ತು. ಸಮ್ ಟೈಮ್ಸ್ ಹಿಂಗೂ ಆಗ್ತಿರ್ತದ. ಅದಕ್ಕೆ ಸ್ವಲ್ಪ ನೀವು ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಪೂರ್ತಿ ಪ್ಯಾರಾಗ್ರಾಫ್ ಅನ್ನ ನೀವು ಅರ್ಥ ಮಾಡ್ಕೊಂಡು ಬರಿಬೇಕಾಗುತ್ತೆ. ಇವನೊಬ್ಬ ಅಮೆರಿಕನ್ ಆಗಿದ್ದ. ನ್ಯಾಷನಾಲಿಟಿ ಯಾವ್ದ್ರಿ? ಅಮೆರಿಕನ್. ಅನದರ್ ಕ್ಯಾರೆಕ್ಟರ್ ಕ್ರಿಯೇಟೆಡ್. ಹೌದು, ಇನ್ನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದ. ಒಂದು ಪ್ಯಾಂಟೋಮ, ಇನ್ನೊಂದ್ ಏನಪ್ಪಾ ಅಂತಂದ್ರೆ
ಅನದರ್ ಕ್ಯಾರೆಕ್ಟರ್ ಯಾವ್ದ್ರಿ ಇಲ್ಲಿ ಕೊಟ್ಟಾರ ನೋಡ್ರಿ ಯಾವ್ದ್ರಿ ಮಾಂಡ್ರಕ್ ಅಂತೇಳಿ. ಸೊ ನೀವೇನಪ್ಪಾ ಅಂತಂದ್ರೆ ಆ ಒಂದು ಕ್ಯಾರೆಕ್ಟರ್ ನೇಮ್ ಅನ್ನ ನೀವು ಇಲ್ಲಿ ಬರೆದ್ರೆ ನಿಮಗೆ ಏನಾಗುತ್ತೆ ಅನದರ್ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಹಾಗಾದ್ರೆ ಟೋಟಲ್ ಎಷ್ಟಾಯ್ತ್ರಿ 2 ಮಾರ್ಕ್ಸ್ ಕ್ವಶನ್ ಕಂಪ್ಲೀಟ್ ಆಯ್ತು. ಸೊ ಹೀಗೇನಪ್ಪಾ ಅಂತಂದ್ರೆ ಈ 4 ನೋಟ್ ಮೇಕಿಂಗ್ ನ ನಾವೇನ್ ಮಾಡಿದೇವಿ ಇಲ್ಲಿ ಕಂಪ್ಲೀಟ್ ಮಾಡಿದೇವಿ. ಸೊ ನೆಕ್ಸ್ಟ್ ಏನಿದೆ ಸರ್ ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ಇದೆ. ಸೊ ನಿಮಗೆ ಬೇಕಾಗಿದ್ರೆ ಏನ್ ಮಾಡ್ರಿ, ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ ಬೇಕು ಅಂತೇಳಿ. ಇಲ್ಲಿ ಸುಮಾರು ಒಂದು 8 9 10 11 12 ಎಷ್ಟು ಅದಾವ್ರಿ 12 ಏನಪ್ಪಾ ಅಂದ್ರೆ ನಿಮಗೆ 12 ಅಲ್ಲಿ ಹೆಚ್ಚು ಅದಾವ್ ಹೌದಾ. ಮತ್ತೆ ಬೇರೆ ಬೇರೆ ಕ್ವಶನ್ಸ್ ಇಲ್ಲಿ ತಗೊಂಡಿದ್ದಾರೆ. ಸುಮಾರು ಒಂದು 10 15 ನಿಮಗೆ ಅದಾವ. ಮೇ ಬಿ ಇದರಲ್ಲಿ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಇರ್ತೈತಿ. ಸೊ ಅದಕ್ಕಾಗಿ ಇದ್ರ ಮೇಲೆ ಟಾಪಿಕ್ ನೀವು ಬೇಕಂತಂದ್ರೆ ಕಮೆಂಟ್ ಹಾಕ್ರಿ, ನೆಕ್ಸ್ಟ್ ಆ ಟಾಪಿಕ್ ಅನ್ನ ತರ್ತೀನಿ ಅಂತ ಹೇಳ್ತಾ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೋಟ್ ಮೇಕಿಂಗ್ ಅನ್ನ ಕಲ್ತೇವಿ. ಸೊ ಇಲ್ಲಿಗೆ ಈ ಟಾಪಿಕ್ ಅನ್ನ ನಾವೇನಪ್ಪಾ ಅಂತಂದ್ರೆ ಕ್ಲೋಸ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಮತ್ತೆ ನಾಳೆ ಮತ್ತೊಂದು ಕ್ಲಾಸ್ ಅಲ್ಲಿ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಸೊ ಥ್ಯಾಂಕ್ ಯು, ಸಿ ಯು, ಬಾಯ್.